ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿ ಆತ್ಮೀಯ ಬಂಧುಗಳ ಈ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮೌನವಾಗಿದ್ದ ಒಂದು ವಿಷಯ ಈಗ ಇದ್ದಕ್ಕಿದ್ದಂತೆ ಹೊರಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಚರ್ಚೆ ಆರಂಭ ಆಗಬಹುದು. ಇಷ್ಟು ದಿನ ಯಾರೋ ಒಬ್ಬರು ಮನಸ್ಸಲ್ಲಿ ಇಟ್ಕೊಂಡಿದ್ದ ಮಾತನ್ನು ಈಗ ಬಹಿರಂಗವಾಗಿ ಹೇಳ್ಬೋದು. ಆ ಒಂದು ಮಾತಿನಿಂದ ಮನೆಯ ವಾತಾವರಣವೇ ಬದಲಾಗುವ ಸಾಧ್ಯತೆ ಇದೆ. ಮೊದಲಿಗೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸಬಹುದು. ಆದರೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೇ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ಮಕರ ರಾಶಿಯವರೇ, ಮೊದಲ ಪ್ರಮುಖ ಎಚ್ಚರಿಕೆ ಕುಟುಂಬ ಮತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದೆ. ಹಳೆಯ ಆಸ್ತಿ ಸಮಸ್ಯೆ, ಮನೆಯ ಜವಾಬ್ದಾರಿ, ಹಣದ ವ್ಯವಹಾರ ಅಥವಾ ಕುಟುಂಬದ ಸದಸ್ಯರ ನಡುವೆ ನಡೆದಿರುವ ಮಾತುಕತೆ ಆಗಿರಬಹುದು. ಕೆಲವರು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಒತ್ತಡ ಹಾಕ್ಬೋದು. ಇನ್ನು ಕೆಲವರು ನಿಮ್ಮನ್ನು ತಪ್ಪು ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಕಾರಣವನ್ನು ಅರ್ಥ ಮಾಡ್ಕೊಳ್ಬೋದು. ಯಾರಾದರೂ ನಿಮ್ಮನ್ನು ಆತುರದಲ್ಲಿ ಸಹಿ ಮಾಡೋದಕ್ಕೆ, ಹಣ ನೀಡೋದಕ್ಕೆ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ತಕ್ಷಣ ಒಪ್ಪಿಕೊಳ್ಬೇಡಿ. ದಾಖಲೆಗಳು ಮತ್ತು ಹಣಕಾಸಿನ ವಿಷಯಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಒಳ್ಳೆತನವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಂಬಿಕೆ ಇರಲಿ, ಆದರೆ ಪರಿಶೀಲನೆ ಇಲ್ಲದೆ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೇಡಿ. ಎರಡನೇ ಪ್ರಮುಖ ವಿಷಯ ಹಣಕಾಸಿಗೆ ಸಂಬಂಧಿಸಿತು. ಬಾಕಿ ಹಣ, ಸಾಲ, ನಿಮಗೆ ಬರಬೇಕಾದ ಹಣ ಅಥವಾ ನೀವು ಯಾರಿಗಾದರೂ ನೀಡಬೇಕಾಗಿದ್ದ ಹಣದ ಬಗ್ಗೆ ಚರ್ಚೆ ನಡೀಬಹುದು. ಕೆಲವು ದಿನಗಳಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲಿಸುವ ಸಾಧ್ಯತೆ ಇದೆ. ಆದರೆ ದೊಡ್ಡ ಮೊತ್ತದ ಹಣವನ್ನು ಆತುರದಲ್ಲಿ ಹೂಡಿಕೆ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ನೀಡೋದು ತಪ್ಪಿಸೋದು ಉತ್ತಮ. ಅವಕಾಶ ಬಂದರೂ ಕೂಡ ಅದರ ಸಂಪೂರ್ಣ ವಿವರ ತಿಳಿದುಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ಆರಂಭದಲ್ಲಿ ಕಷ್ಟ ಎನಿಸುವ ಕೆಲಸವೇ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗಬಹುದು. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ಇರ್ಬೋದು. ಆದ್ದರಿಂದ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೋಪ ಅಥವಾ ಬೇಸರದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಷಯಗಳನ್ನು ಪರಿಶೀಲನೆ ಮಾಡಿ. ವ್ಯವಹಾರ ಮಾಡೋರಿಗೆ ಹಳೆಯ ಗ್ರಾಹಕ, ಹಳೆಯ ಸಂಪರ್ಕ ಅಥವಾ ನಿಂತು ಹೋಗಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇದು ಹೊಸ ಅವಕಾಶ ಆಗಿರ್ಬೋದು. ಆದರೆ ಕೇವಲ ಮಾತಿನ ಭರವಸೆಯನ್ನು ನಂಬೇಡಿ. ಹಣ, ದಾಖಲೆ ಮತ್ತು ಒಪ್ಪಂದದ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಸಂಬಂಧಗಳ ವಿಚಾರದಲ್ಲಿ ಕೂಡ ಒಂದು ಅನಿರೀಕ್ಷಿತ ತಿರುವು ಅನ್ನೋದು ಕಾಣಿಸಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಇರುವ ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ ಮಾತು ನಿಮ್ಮ ಕಿವಿಗೆ ಬೀಳ್ಬೋದು. ಮೊದಲಿಗೆ ನೋವಾಗಬಹುದು, ಆದರೆ ನಂತರ ಆ ಮಾತಿನ ಹಿಂದಿರುವ ನಿಜವಾದ ಕಾರಣ ನಿಮಗೆ ಅರ್ಥ ಆಗಬಹುದು. ಮಕರ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿದರೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗ್ಬಿಡಿ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿ ಆತ್ಮೀಯ ಬಂಧುಗಳ ಈ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮೌನವಾಗಿದ್ದ ಒಂದು ವಿಷಯ ಈಗ ಇದ್ದಕ್ಕಿದ್ದಂತೆ ಹೊರಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುಟುಂಬದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡದಂತಹ ಚರ್ಚೆ ಆರಂಭ ಆಗಬಹುದು. ಇಷ್ಟು ದಿನ ಯಾರೋ ಒಬ್ಬರು ಮನಸ್ಸಲ್ಲಿ ಇಟ್ಕೊಂಡಿದ್ದ ಮಾತನ್ನು ಈಗ ಬಹಿರಂಗವಾಗಿ ಹೇಳ್ಬೋದು. ಆ ಒಂದು ಮಾತಿನಿಂದ ಮನೆಯ ವಾತಾವರಣವೇ ಬದಲಾಗುವ ಸಾಧ್ಯತೆ ಇದೆ. ಮೊದಲಿಗೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗ್ತಾ ಇದೆ ಅಂತ ನಿಮಗೆ ಅನಿಸಬಹುದು. ಆದರೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೇ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ಮಕರ ರಾಶಿಯವರೇ, ಮೊದಲ ಪ್ರಮುಖ ಎಚ್ಚರಿಕೆ ಕುಟುಂಬ ಮತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದೆ. ಹಳೆಯ ಆಸ್ತಿ ಸಮಸ್ಯೆ, ಮನೆಯ ಜವಾಬ್ದಾರಿ, ಹಣದ ವ್ಯವಹಾರ ಅಥವಾ ಕುಟುಂಬದ ಸದಸ್ಯರ ನಡುವೆ ನಡೆದಿರುವ ಮಾತುಕತೆ ಆಗಿರಬಹುದು. ಕೆಲವರು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಒತ್ತಡ ಹಾಕ್ಬೋದು. ಇನ್ನು ಕೆಲವರು ನಿಮ್ಮನ್ನು ತಪ್ಪು ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನೀವು ಶಾಂತವಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಕಾರಣವನ್ನು ಅರ್ಥ ಮಾಡ್ಕೊಳ್ಬೋದು. ಯಾರಾದರೂ ನಿಮ್ಮನ್ನು ಆತುರದಲ್ಲಿ ಸಹಿ ಮಾಡೋದಕ್ಕೆ, ಹಣ ನೀಡೋದಕ್ಕೆ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ತಕ್ಷಣ ಒಪ್ಪಿಕೊಳ್ಬೇಡಿ. ದಾಖಲೆಗಳು ಮತ್ತು ಹಣಕಾಸಿನ ವಿಷಯಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಒಳ್ಳೆತನವನ್ನು ಕೆಲವರು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಂಬಿಕೆ ಇರಲಿ, ಆದರೆ ಪರಿಶೀಲನೆ ಇಲ್ಲದೆ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬೇಡಿ. ಎರಡನೇ ಪ್ರಮುಖ ವಿಷಯ ಹಣಕಾಸಿಗೆ ಸಂಬಂಧಿಸಿತು. ಬಾಕಿ ಹಣ, ಸಾಲ, ನಿಮಗೆ ಬರಬೇಕಾದ ಹಣ
ಅಥವಾ ನೀವು ಯಾರಿಗಾದರೂ ನೀಡಬೇಕಾಗಿದ್ದ ಹಣದ ಬಗ್ಗೆ ಚರ್ಚೆ ನಡೀಬಹುದು. ಕೆಲವು ದಿನಗಳಿಂದ ನಿಂತಿದ್ದ ಹಣಕಾಸಿನ ವ್ಯವಹಾರ ಮತ್ತೆ ಚಲಿಸುವ ಸಾಧ್ಯತೆ ಇದೆ. ಆದರೆ ದೊಡ್ಡ ಮೊತ್ತದ ಹಣವನ್ನು ಆತುರದಲ್ಲಿ ಹೂಡಿಕೆ ಮಾಡೋದು ಅಥವಾ ಯಾರಿಗಾದರೂ ಸಾಲವಾಗಿ ನೀಡೋದು ತಪ್ಪಿಸೋದು ಉತ್ತಮ. ಅವಕಾಶ ಬಂದರೂ ಕೂಡ ಅದರ ಸಂಪೂರ್ಣ ವಿವರ ತಿಳಿದುಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ಆರಂಭದಲ್ಲಿ ಕಷ್ಟ ಎನಿಸುವ ಕೆಲಸವೇ ಮುಂದೆ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಆಗಬಹುದು. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ಇರ್ಬೋದು. ಆದ್ದರಿಂದ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೋಪ ಅಥವಾ ಬೇಸರದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಷಯಗಳನ್ನು ಪರಿಶೀಲನೆ ಮಾಡಿ. ವ್ಯವಹಾರ ಮಾಡೋರಿಗೆ ಹಳೆಯ ಗ್ರಾಹಕ, ಹಳೆಯ ಸಂಪರ್ಕ ಅಥವಾ ನಿಂತು ಹೋಗಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇದು ಹೊಸ ಅವಕಾಶ ಆಗಿರ್ಬೋದು. ಆದರೆ ಕೇವಲ ಮಾತಿನ ಭರವಸೆಯನ್ನು ನಂಬೇಡಿ. ಹಣ, ದಾಖಲೆ ಮತ್ತು ಒಪ್ಪಂದದ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ಸಂಬಂಧಗಳ ವಿಚಾರದಲ್ಲಿ ಕೂಡ ಒಂದು ಅನಿರೀಕ್ಷಿತ ತಿರುವು ಅನ್ನೋದು ಕಾಣಿಸಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಇರುವ ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹೇಳಿದ ಮಾತು ನಿಮ್ಮ ಕಿವಿಗೆ ಬೀಳ್ಬೋದು. ಮೊದಲಿಗೆ ನೋವಾಗಬಹುದು, ಆದರೆ ನಂತರ ಆ ಮಾತಿನ ಹಿಂದಿರುವ ನಿಜವಾದ ಕಾರಣ ನಿಮಗೆ ಅರ್ಥ ಆಗಬಹುದು. ಮಕರ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಯಾರಾದರೂ ನಿಮ್ಮನ್ನು ಕೋಪಗೊಳಿಸೋದಕ್ಕೆ ಪ್ರಯತ್ನ ಮಾಡಿದರೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗ್ಬಿಡಿ.